ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಾರ್ಬನ್ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಮಕ್ಕಳು ಚಿಕ್ಕವರು ದೊಡ್ಡವರು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಲ್ವಾ. ನಾವು ಯಾವಾಗಲೂ ಅಷ್ಟು ದುಡ್ಡು ಕೊಟ್ಟು ತೊಗೊತೀವಿ. ನಾವು ಇನ್ನು ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಓವೆನ್ ಬೇಡ, ಏನೂ ಬೇಡ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮಗೆಲ್ಲರಿಗೂ ಫೇವ್ರೇಟ್ ಅಲ್ವಾ ಇದು. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇದನ್ನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ನೋಡಿ ನಾನು 100 ಗ್ರಾಮ್ ಅಷ್ಟು ಬಟರ್ ತೊಗೊತಾ ಇದ್ದೀನಿ, ಅಂದರೆ ಬೆಣ್ಣೆ ತೊಗೊತಾ ಇದ್ದೀನಿ. ಅದು ರೂಮ್ ಟೆಂಪರೇಚರ್ಗೆ ಬಂದಿರೋಂಥ ಬೆಣ್ಣೆ ಆದರೆ ತುಂಬ ಚೆನ್ನಾಗಿರುತ್ತೆ. ಅದು ರೂಮ್ ಟೆಂಪರೇಚರ್ಗೆ ಬಂದಮೇಲೆ ತೊಗೋಬೇಕು ಬೆಣ್ಣೆನ. ನೋಡಿ ನಾನು ಇಷ್ಟು 100 ಗ್ರಾಮ್ ಒಂದು ಸ್ವಲ್ಪ ಮಾಡೋ ಅಷ್ಟಿಗೆ ತೊಗೊತಾ ಇದ್ದೀನಿ. 1 ಕಪ್ಪಿಗೆ ತೋರಿಸ್ತಾ ಇದ್ದೀನಿ ನಾನು. ಈಗ ಅದಕ್ಕೆ ಐಸಿಂಗ್ ಪೌಡರು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. ಅಂದರೆ ಅದು ಕಾರ್ನ್ಫ್ಲೋರ್ ಸಕ್ಕರೆನ 1 ಕಪ್ ಸಕ್ಕರೆಗೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಐಸಿಂಗ್ ಶುಗರು. ನಾವು ಇದು ಹೊರಗಡೆನೂ ಸಿಗುತ್ತೆ, ನಾನು ಮನೆಯಲ್ಲೇ ಮಾಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಅದು ಕ್ರೀಮಿಗೆ ಸ್ಟ್ರಕ್ಚರ್ ಬರೋವರೆಗೂ ನಾವು ಚೆನ್ನಾಗಿ ವಿಸ್ಕರಿಂದ ಈ ಥರ ಕ್ರೀಮ್ ಥರ ಈ ಥರ ನಾವು ವಿಸ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಕ್ರೀಮಿ ಆಗಿ ಬರುತ್ತಲ್ಲ, ಅದುವರೆಗೂ ನಾವು ಆ ಥರ ವಿಸ್ಕ್ ಮಾಡ್ತಾನೇ ಇರಬೇಕು. ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬಂದಮೇಲೆ ಈಗ ಇದಕ್ಕೆ ನೋಡಿ ಎಷ್ಟು ನೀಟಾಗಿ ಅದು ಐಸಿಂಗ್ ಪೌಡರು ಮತ್ತು ಬಟ್ಟರು ಎಷ್ಟು ನೀಟಾಗಿ ಮಿಕ್ಸ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಅದಕ್ಕೆ ಒಂದು ಜರಡಿ ಇಟ್ಕೊಂಡು ಅದಕ್ಕೆ ಕೋಕೋ ಪೌಡರ್ನ ನಾನು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಈಗ ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಜರಡಿ ಇಟ್ಕೋಬೇಕು. ಜರಡಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿರೋ ಡಸ್ಟ್ ಏನಾದರೂ ಇದ್ದರೆ ನಮಗೆ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಜರಡಿ ಇಟ್ಕೊಂಡು ಮಾಡ್ಕೋಬೇಕು ನಾವು. ಈ ಥರ ಜರಡಿ ಇಟ್ಕೊಂಡಾದ್ಮೇಲೆ ಈಗ ಅದಕ್ಕೆ ಬೇಕಿಂಗ್ ಪೌಡರು ನಾನು ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಬೇಕಿಂಗ್ ಸೋಡಾ ಆದರೂ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಜರಡಿ ಇಟ್ಬಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬೆಣ್ಣೆ ಮತ್ತು ಐಸಿಂಗ್ ಪೌಡರ್ ಕ್ರೀಮ್ ಇದೆಯಲ್ಲ ಅದು ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1/4 ಕಪ್ಪು ಹಾಲು ತೊಗೊತಾ ಇದ್ದೀನಿ. ಇದು ಕಾಯಿಸಿ ತಣ್ಣಗೆ ಮಾಡಿ ರೂಮ್ ಟೆಂಪರೇಚರ್ಗೆ ಬಂದಿರೋ ಹಾಲು 1/4 ಕಪ್ಪು ತೊಗೊತಾ ಇದ್ದೀನಿ. 1 ಕಪ್ ಮೈದಾಗೆ 1/4 ಕಪ್ ಹಾಲು ಸಾಕಾಗುತ್ತೆ. ನೋಡಿ ಈ ಥರ ಚಪಾತಿ ಹಿಟ್ಟು ಥರ ಈ ಥರ ಇಟ್ಟು ಈ ಥರ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆಯಲ್ಲ. ಈಗ ಇದಕ್ಕೆ ಬಟರ್ ಪೇಪರ್ ತೊಗೊತಾ ಇದ್ದೀನಿ ನಾನು. ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಹಿಟ್ಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಬಿಟ್ಟು ಚಪಾತಿ ರೋಲರ್ ತೊಗೊಂಡು ಚೆನ್ನಾಗಿ ರೋಲ್ ಮಾಡಬೇಕು, ಒತ್ತಬೇಕು. ಈಗ ಅದನ್ನು ಲಟ್ಟಿಸ್ಬೇಕು ಚೆನ್ನಾಗಿ. ಈ ಥರ ಪ್ರೆಸ್ ಮಾಡ್ಕೊತ ನಾವು ನೋಡ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಯಾವ ಸೈಜಲ್ಲಿ ಇರಬೇಕಪ್ಪ ಅಂದರೆ ನಾವು ಬಿಸ್ಕೆಟ್ ತಿಂತೀವಲ್ವ ಅಷ್ಟು ತೆಳ್ಳಕ್ಕೆ, ಅಂದರೆ 1/4 ಇಂಚು, ಅರ್ಧ ಇಂಚು ಅಲ್ಲ 1/4 ಇಂಚಷ್ಟು ಇದ್ದರೆ ಸಾಕು. ಅಷ್ಟುವರೆಗೂ ನಾವು ಈ ಥರ ರೋಲ್ ಮಾಡ್ಕೋಬೇಕು ಚೆನ್ನಾಗಿ. ಅಗಲಿಕ್ಕೆ ಎಲ್ಲ ಸೈಜು ಸೈಡ್ ನೋಡ್ಕೊತ ರೋಲ್ ಮಾಡ್ಕೋಬೇಕು ನಾವು. ನೋಡಿ ಈಗ ಆಗಿದೆ, ನಾನು ತೋರಿಸ್ತೀನಿ ನೋಡಿ. ಇವಾಗ ಬಟರ್ ಪೇಪರ್ ತೆಗೆದ್ಬಿಟ್ಟು ಅದೆಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಇಷ್ಟು, ತುಂಬ ತೆಳ್ಳಕ್ಕೂ ಅಲ್ಲ ತುಂಬ ದಪ್ಪನೂ ಇರಬಾರ್ದು, ಈ ಸೈಜ್ ಇದ್ದರೆ ಸಾಕಾಗುತ್ತೆ. ಈಗ ಅದಕ್ಕೆ ಎಡ್ಜಸ್ ಎಲ್ಲ ತೆಗೆದಾಕ್ಬಿಟ್ಟು ಅದು ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತಲ್ಲ, ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ನಾವು ನಿಮ್ಗೆ ಈ ಥರ ಗೊತ್ತಾಗಿಲ್ಲ ಮೆಜರ್ಮೆಂಟ್ ಇಟ್ಕೊಂಡಾದರೂ ನಾವು ಕಟ್ ಮಾಡ್ಕೋಬೋದು. ನಾನು ಎಡ್ಜಸ್ ಎಲ್ಲ ಈ ಥರ ತೆಗೆದ್ಬಿಟ್ಟು ಈಗ ಅದಕ್ಕೆ 2.5 ಇಂಚಷ್ಟು ಅಂದರೆ 2.5 ಸೆಂಟಿಮೀಟರ್ ಅಷ್ಟು ಉದ್ದ ಇಟ್ಕೊಂಡು ಎಲ್ಲನೂ ಈ ಥರ ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಮತ್ತು 7 ಸೆಂಟಿಮೀಟರ್ ಅಷ್ಟು ಉದ್ದ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಇದು ಟೂತ್ ಪಿಕ್ ತೊಗೊಂಡು ಎಲ್ಲದಕ್ಕೂ ಈ ಥರ ಹೋಲ್ ಮಾಡ್ಕೋಬೇಕು ನಾವು. ಈ ಥರ ಎಲ್ಲ ಹೋಲ್ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಶುಗರು, ಈ ಥರ ಶುಗರ್ ಇರುತ್ತಲ್ಲ ನಮ್ಮ ಮನೇಲಿ, ಆ ಶುಗರ್ನ ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅಂಗಡಿಯಲ್ಲಿ ಸಿಗೋ ಬೋರ್ಬನ್ ಬಿಸ್ಕೆಟ್ಗೂ ಈ ಥರ ಶುಗರ್ ಅಂಟಿರುತ್ತಲ್ಲ, ಈ ಥರ ಶುಗರ್ ಹಾಕ್ಬಿಟ್ಟು ಈಗ ಇದಕ್ಕೆ ನಾವು ಒಂದು ಸೈಡ್ಗೆ ಇಟ್ಕೊಂಡು ನೋಡಿ ನಾನು ಸ್ಟೀಲ್ ಪ್ಲೇಟ್ ತೊಗೊತಾ ಇದ್ದೀನಿ. ನೀವು ಬೇಕಿಂಗ್ ಪ್ಲೇಟ್ ಇದ್ದರೆ ಬೇಕಿಂಗ್ ಪ್ಲೇಟ್ ಆದರೂ ತೊಗೋಬೋದು, ಕೇಕ್ ಮಾಡೋ ಬೇಕಿಂಗ್ ಪ್ಲೇಟ್ ಇರುತ್ತಲ್ಲ ಅದನ್ನಾದರೂ ತೊಗೋಬೋದು. ನಾನು ಸ್ಟೀಲ್ ಪ್ಲೇಟೇ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಹೊತ್ತೇನಿದು ಬೇಯಿಸಬೇಕಾಗಿಲ್ಲ. ನೋಡಿ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಗ್ರಾಸ್ ಮಾಡ್ಕೋಬೇಕು. ಪ್ಲೇಟ್ಗೆಲ್ಲ ಈ ಥರ ಗ್ರೇಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೋದು, ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ಇಲ್ಲ ನೀವು ಬಟರ್ ಪೇಪರ್ ಆದರೂ ಈ ಪ್ಲೇಸಲ್ಲಿ ಹಾಕ್ಕೋಬೋದು.
ಹಾಕ್ಬಿಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗೋ ಥರ ಈ ಥರ ಶೇಕ್ ಮಾಡಿದ್ರೆ ಎಲ್ಲ ಮೈದಾ ಹಿಟ್ಟೆಲ್ಲ ಸ್ಪ್ರೆಡ್ ಆಗುತ್ತೆ. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಆದಮೇಲೆ ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಬಿಸ್ಕೆಟ್ನ ನೀಟಾಗಿ ಜೋಡಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಕೊಂಡು ನಾವು ಇನ್ನೊಂದು ರೌಂಡ್ ಮಾಡ್ಕೋಬೋದು. ಇದನ್ನು ನೋಡಿ ನಾನು ಇಷ್ಟು ಜೋಡಿಸ್ಕೊಂಡು ಈಗ ಇದನ್ನು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಇದಕ್ಕೆ ಕುಕ್ಕರ್ ತೊಗೊಂಡು ಅದರೊಳಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ನಾನು ಅದು ಹೀಟ್ ಹಾಕೋಗ್ಬಿಟ್ಟಿದ್ದೀನಿ, ಪ್ರೀ ಹೀಟು. ಮತ್ತು ನೀವು ಈ ಥರ ದಪ್ಪ ತಳ ಇರೋ ಪಾತ್ರೆ ತೊಗೋಬೋದು, ಬಿರಿಯಾನಿ ಪಾತ್ರೆ ಅದು ತೊಗೋಬೋದು. ಇದನ್ನು ನಾವು ರೆಡಿ ಮಾಡ್ಕೊಂಡಿರೋ ಬಿಸ್ಕೆಟ್ನ ಅದ್ರ ಮೇಲೆ ಇಟ್ಬಿಟ್ಟು ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು. ಇದಕ್ಕೆ ಕುಕ್ಕರ್ಗೆ ಲಿಡ್ ಆಗಲಿ ಗ್ಲಾಸ್ಕೆಟ್ ಆಗಲಿ ಏನೂ ಬೇಡ. ನಾನು 20 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಡ್ತಾಯಿದ್ದೀನಿ. ನೋಡಿ 20 ನಿಮಿಷ ಆಗಿದೆ. ಈಗ ಅದನ್ನು ಅರೋಮೆಟಿಕ್ ಆಗೋದು ಸ್ಮೆಲ್ಲೆಲ್ಲ ಮನೆಯಲ್ಲೆಲ್ಲ ಹರ್ಲ್ಕೊಂಡಿದೆ ಹಂಗೇ ನೋಡಿ ಆಗಿದೆ. ಈಗ ಅದು ಸ್ವಲ್ಪ ಸ್ಮೂತ್ ಅನಿಸುತ್ತೆ, ಲೈಟಾಗಿ ಮೆತ್ತಗಿದೆ ಅನಿಸುತ್ತೆ. ಆಮೇಲೆ ಅದು ತಣ್ಣಗಾದ್ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ ಈಗ ಆಗಿದೆಯಲ್ಲ, ಎಲ್ಲ ತಗೊತಾ ಇದ್ದೀನಿ ನಾನು ಪ್ಲೇಟನ್ನು. ನೋಡಿ ಎಷ್ಟು ಅರೋಮೆಟಿಕ್ಕಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ನಾನು ರಿಮೈನಿಂಗ್ ಇದೆಯಲ್ಲ ಅದೇ ಎಲ್ಲ ಬಿಸ್ಕೆಟ್ನ ಈ ಥರ ಜೋಡಿಸ್ಬಿಟ್ಟು ಮತ್ತೆ ಒಂದು 20 ನಿಮಿಷ ಅದು ಬೇಯಕ್ಕೆ ಬಿಡ್ತಾ ಇದ್ದೀನಿ ನಾನು. ಈಗ ಅದರ ಒಳಗಡೆ ಕ್ರೀಮ್ ಬೇಕಲ್ವ ನಮಗೆ, ಆ ಕ್ರೀಮ್ಗೋಸ್ಕರ ಒಂದು 50 ಗ್ರಾಮಷ್ಟು ಬೆಣ್ಣೆ ತೊಗೊಂಡು ಅದಕ್ಕೆ ಐಸಿಂಗ್ ಪೌಡರು 2 ಟೇಬಲ್ ಸ್ಪೂನು ಐಸಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಕೋಕೋ ಪೌಡರ್ನ ನಾನು 2 ಟೇಬಲ್ ಸ್ಪೂನ್ ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಈಗ ವಿಸ್ಕರ್ ತಗೊಂಡು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ವಿಸ್ಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬೀಟರ್ ಇದ್ದರೆ ಅಂತೂ ಎಲೆಕ್ಟ್ರಿಕಲ್ ಬೀಟರ್ ಬರುತ್ತಲ್ಲ, ಎಲೆಕ್ಟ್ರಿಕಲ್ ಬೀಟರ್, ಹ್ಯಾಂಡ್ ಬೀಟರ್ ಬರುತ್ತಲ್ಲ, ಆ ಹ್ಯಾಂಡ್ ಬೀಟರಲ್ಲಾಗಲಿ ಅದರಲ್ಲಾದರೂ ಮಾಡ್ಕೋಬೋದು. ನಾನು ನಿಮಗೆ ಈ ವಿಸ್ಕರಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ನಾವು ಈ ಥರ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ನೋಡಿ ಈ ಥರ ಆಗ್ತಾ ಇದೆಯಲ್ಲ, ಎಲ್ಲ ಮೆಲ್ಟ್ ಆಗುತ್ತೆ, ಬೆಣ್ಣೆ ಎಲ್ಲ ಮೆಲ್ಟ್ ಆಗಿ ಅದರಲ್ಲಿ ಇದಾಗುತ್ತೆ. ನೋಡಿ ಈ ಥರ ಎಲ್ಲ ಮಾಡಿಕೊಂಡು ನಾವು ಕ್ರೀಮ್ ಥರ ಒಳಗಡೆ ಎಲ್ಲ ನೋಡಿ ಎಲ್ಲ ತೊಗೊಂಡು ಕ್ರೀಮ್ ಟೈಪು ಅದನ್ನು ಸ್ವಲ್ಪ ಕೈಯಲ್ಲೇ ಈ ಥರ ರೋಲ್ ಮಾಡಿಕೊಂಡು ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನಾವು ಬಿಸ್ಕೆಟ್ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಬಿಸ್ಕೆಟ್ ಮೇಲೆ ಎಲ್ಲ ಜೋಡಿಸ್ಕೋಬೇಕು. ಎಲ್ಲ ಬಿಸ್ಕೆಟ್ ಮೇಲೆ ಅದೇ ಥರ ಜೋಡಿಸ್ಕೋಬೇಕು. ನೋಡಿ ನಾನು ಈ ಥರ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಬಿಸ್ಕೆಟ್ನ ಅದ್ರ ಮೇಲೆ ಇಡ್ತಾಯಿದ್ದೀನಿ. ನಿಮ್ಗೆ ಈ ಥರ ಕ್ರೀಮ್ ಮಾಡೋದು ತುಂಬ ಲೇಟ್ ಆಗುತ್ತೆ, ನಂಗೆ ಬೇಡ, ನಾವು ಕ್ರೀಮ್ ಮಾಡ್ಕೊಳ್ಳೋದು ಬೇಡ ಅನ್ನೋದಾದರೆ ಚಾಕ್ಲೇಟ್ ಸಿರಪ್ ಸಿಗುತ್ತಲ್ಲ, ಚಾಕ್ಲೇಟ್ ಸಿರಪ್ನಾದರೂ ಹಾಕ್ಕೋಬೋದು. ಆಗಿದೆ ಇಷ್ಟೇ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.